ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪರೀಕ್ಷೆ ಪತ್ರಿಕೆ ಲೀಕ್ ಪ್ರಕರಣ ಸಂಬಂಧ ಶಿಕ್ಷಕರು ವಿದ್ಯಾರ್ಥಿಗಳು ಅರೆಸ್ಟ್ ಆಗಿದ್ದಾರೆ. ಹೆಡ್ ಮಾಸ್ಟರ್ಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ 8 ಮಂದಿ ಅರೆಸ್ಟ್ ಆಗಿರುವಂತದ್ದು. ಎಸ್ಎಸ್ಎಲ್ಸಿ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಸಂಬಂಧ ವಿದ್ಯಾರ್ಥಿಗಳು, ಶಿಕ್ಷಕರು ಇಬ್ಬರೂ ಸೇರಿ ಅರೆಸ್ಟ್ ಆಗಿರುವಂತದ್ದು. ಹೆಡ್ ಮಾಸ್ಟರ್, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ 8 ಜನ ಅರೆಸ್ಟ್ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ವೈರಲ್ ಮಾಡಿದವರ ಇನ್ಸ್ಟಾ, ಟೆಲಿಗ್ರಾಮ್ ಅಕೌಂಟ್ಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಸ್, ತುಮಕೂರು, ರಾಮನಗರ, ಗುಲ್ಬರ್ಗಾ ಜಿಲ್ಲೆಯ ಹೆಡ್ ಮಾಸ್ಟರ್ಗಳು, ಶಿಕ್ಷಕರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿದ್ದಂತಹ ಹಿನ್ನೆಲೆ ಅರೆಸ್ಟ್ ಮಾಡಲಾಗಿರುವಂತದ್ದು. ಉತ್ತರ ವಿಭಾಗದ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ. ಎಸ್, ಇನ್ನೇನು ಮಾರ್ಚ್ ಹತ್ರ ಬಂತು, ಇನ್ನೆರಡೇ ತಿಂಗಳು ಬಾಕಿ ಇರುವಂತದ್ದು SSLC ಬೋರ್ಡ್ ಎಕ್ಸಾಮ್ಗೆ. ಈಗ ಪ್ರಿಪರೇಟರಿ ನಡೀತಾ ಇರುತ್ತೆ ಎಲ್ಲ ಶಾಲೆಗಳಲ್ಲೂ ಕೂಡ. ಈ ಒಂದು ಹಿನ್ನೆಲೆಯಲ್ಲಿ SSLC ಪ್ರಿಪರೇಟರಿ ಪರೀಕ್ಷಾ ಪತ್ರಿಕೆಯನ್ನ ಲೀಕ್ ಮಾಡಿದಂತಹ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ಕಾರಣಕ್ಕೆ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಅರೆಸ್ಟ್ ಆಗಿರುವಂತದ್ದು. ಹೆಡ್ ಮಾಸ್ಟರ್ ಜೊತೆಗೆ 8 ಜನ ಅರೆಸ್ಟ್ ಆಗಿರುವಂತದ್ದು. ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳು ಸೇರಿ 8 ಆರೋಪಿಗಳನ್ನ ಈ ಒಂದು ವಿಚಾರದಲ್ಲಿ ಬಂಧಿಸಲಾಗಿದೆ. ಇನ್ನು ವೈರಲ್ ಮಾಡಿರ್ತಾರಲ್ವಾ ಕ್ವಶನ್ ಪೇಪರ್ ಅನ್ನ, ಅವರ ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅದರಲ್ಲಿ ಇಬ್ಬರು ಅಪ್ರಾಪ್ತ ಇನ್ನು ಬಂಧಿತರು ಬಹುತೇಕ ಕಲಬುರ್ಗಿ ಮೂಲದವರು ಅಂತ ತಿಳಿದು ಬರ್ತಾ ಇದೆ. ಬಂಧಿತರಲ್ಲಿ ಶಿಕ್ಷಕರು, ಸಹ ಶಿಕ್ಷಕರು, ಮುಖ್ಯೋಪಾಧ್ಯಾಯ ಕೂಡ ಭಾಗಿಯಾಗಿರುವಂತದ್ದು. ಗಿರೀಶ್ ವಿಡಿ ಅನ್ನುವಂತ ಮುಖ್ಯೋಪಾಧ್ಯಾಯ, ತುಮಕೂರಿನ ಶಾಲೆಯೊಂದರ ಮುಖ್ಯೋಪಾಧ್ಯಾಯ ಅರೆಸ್ಟ್ ಆಗಿರುವಂತದ್ದು. ಇನ್ನು ಅಮ್ದಜ್ ಖಾನ್ ಸಹ ಶಿಕ್ಷಕ, ರಾಮನಗರದವರಾಗಿರ್ತಾರೆ ಇವರು. ಶಾಹಿದಾ ಬೇಗಂ ಅನ್ನುವಂತ ಮುಖ್ಯ ಶಿಕ್ಷಕಿ, ಕಲಬುರ್ಗಿ ಶಾಲೆಯ ಮುಖ್ಯ ಶಿಕ್ಷಕಿ. ಇನ್ನು ಫಾಹ್ಮಿದಾ ಅನ್ನುವಂತ ಕಲಬುರ್ಗಿ ಶಾಲೆಯ ಸಹ ಶಿಕ್ಷಕಿ ಅರೆಸ್ಟ್ ಆಗಿರ್ತಾರೆ. ಮೊಹಮ್ಮದ್ ಸಿರಾಜುದ್ದೀನ್ ಅನ್ನುವಂತ ಕಲಬುರ್ಗಿಯ ಮತ್ತೋರ್ವ ಶಿಕ್ಷಕ ಅರೆಸ್ಟ್ ಆಗಿರುವಂತದ್ದು. ಫರ್ಜಾನಾ ಬೇಗಂ ಅನ್ನುವಂತ ಶಿಕ್ಷಕಿ, ಸದ್ಯ ಬಂಧಿತರನ್ನ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಒಟ್ಟಿನಲ್ಲಿ 8 ಜನರನ್ನ ಈ ಒಂದು ವಿಚಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಿರುವಂತದ್ದು. ಇನ್ನು ವೈರಲ್ ಮಾಡಿದಂತವರ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಕೌಂಟ್ಗಳನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ.